ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ನಮ್ಮ ಕರ್ನಾಟಕ ಲಯನ್ KL ರಾಹುಲ್ ಅವರ ಇಂಟರ್ವ್ಯೂನ ಸ್ಟಾರ್ ಸ್ಪೋರ್ಟ್ಸ್ ಅವರು ಮಾಡಿದ್ರು. ಅದನ್ನು ನಾನು 10 ಗಂಟೆ ರಾತ್ರಿಗೆ ಬ್ರಾಡ್ಕಾಸ್ಟ್ ಮಾಡಿದ್ರು. ಹೋಪ್ಫುಲಿ ಎಲ್ಲರೂ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಏನೇನು ಮಾತಾಡಿದ್ರು KL ರಾಹುಲ್, ಯಾವ ವಿಚಾರದ ಬಗ್ಗೆ ಮಾತಾಡಿದ್ರು ಅಂತ ಒಂಥರ ಸೆಂಟ್ರಲಿ ನೋಡ್ತು ಅಂತ ಅಂದರೆ IPL ಫೋಕಸ್ಡ್ ಆಗೇ ಇದ್ದಿದ್ದು ಈ ಒಂದು ಇಂಟರ್ವ್ಯೂ. ಆಲ್ಮೋಸ್ಟ್ ಮುಕ್ಕಾಲು ಭಾಗ IPL ಬಗ್ಗೆನೇ ಮಾತಾಡೋದು, ಆಮೇಲೆ ಒಂದು ಕಾಲು ಭಾಗ ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ ಮಾತಾಡಿದ್ರೆ. ಫಸ್ಟು ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ ಏನು ಹೇಳಿದ್ರು ಈ ವಿಚಾರದ ಬಗ್ಗೆ ಮಾತಾಡ್ಬಿಡೋಣ. ನಾನು ನೋಡ್ತಾ ಇದ್ದೀನಿ, ನಾನು ಎಲ್ಲ ಫಾರ್ಮೆಟ್ಲೂ ಕೂಡ ಕಮ್ ಬ್ಯಾಕ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. T20 ಫಾರ್ಮೆಟಲ್ಲಿ ನಾನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊತಾ ಇಲ್ಲ, ನನಗೆ ಗೊತ್ತು. ಅದಕ್ಕೆ ನಾನು ಕಮ್ ಬ್ಯಾಕ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ಈ IPL ಅಲ್ಲಿ ನಾನು ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಹೋಪ್ಫುಲಿ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದರೆ. ಆ್ಯಂಡ್ ಅವರ ಡ್ರೀಮ್ ಏನಿದ್ರು ಕೂಡ ಎಲ್ಲ ಕಪ್ಗಳನ್ನೂ ಗೆಲ್ಲಬೇಕು ಅಂತ. ಹೌದು, ನನಗೆ ಸಿಕ್ಕಾಪಟ್ಟೆ ಆಸೆ ಇದೆ. ಇಂಡಿವಿಜುವಲ್ ಆಗಿ ಸ್ಕೋರ್ ಮಾಡಬೇಕು, ಅದು ಇದು ಎಲ್ಲ ಆಸೆ ಇದ್ದೇ ಇರುತ್ತೆ. ಇಂಡಿವಿಜುವಲಿ ಹಂಗಾಗಬೇಕು, ಹಿಂಗಾಗಬೇಕು, ಒಂಥರ ಡಾನ್ ಆಗಬೇಕು, ಪುಡಾಂಗ್ ಆಗಬೇಕು ಕ್ರಿಕೆಟಲ್ಲಿ ಅನ್ನೋದು ಇದ್ದೇ ಇರುತ್ತೆ. ಬಟ್ ಟ್ರೋಫೀಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ನೀನು ಅಲ್ಟಿಮೇಟ್ಲಿ ನಮ್ಮ ಕೆರಿಯರ್ ಎಂಡ್ ಆದಾಗ ನೀನು ಏನು ಗೆದ್ದಿದೆ ಅಂತ ಕೇಳಿದ್ರೆ ನಾನು ಏನು ಗೆದ್ದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ಒಂದು ಟ್ರೋಫಿನೂ ಕೂಡ ಗೆದ್ದಿಲ್ಲ. IPL ಆಗಿರ್ಬೋದು ಅಥವಾ ನ್ಯಾಷನಲ್ ಟೀಮ್ಗೆ ಆಗಿರ್ಬೋದು, ಯಾವುದೇ ಟ್ರೋಫಿನ ಕೂಡ ಗೆದ್ದಿಲ್ಲ. ICC ಟ್ರೋಫೀಸ್ನ ಆಗಿರ್ಬೋದು, ಎಲ್ಲರೂ ಒಂದೊಂದು ಸಲ ಅಟ್ಲೀಸ್ಟ್ ನಾನು ಗೆಲ್ಲಬೇಕು ಅಂತ ಇದ್ದೀನಿ. ಇದು ಒಂಥರ ನನ್ನ ಲೈಫ್ ಟೈಮ್ ಅಚೀವ್ಮೆಂಟ್ ಆಗುತ್ತೆ. ಇನ್ನು ಮುಂದೆ ಇನ್ನೂ ಒಂದು ಪ್ರಿಸೈಸ್ ಆಗಿ ಹೇಳಿದರೆ ಮಗ, 42 ವರ್ಷ ಆದ್ರೂ ಕೂಡ ನಾನು ಆಡ್ತೀನಿ ಅಂತ ಹೇಳಿದರೆ. ಇವಾಗ 32 ವರ್ಷ ಅಂತ ಆಲ್ಮೋಸ್ಟ್ ಅಂಕಲ್ 31-32 ವರ್ಷ, ಇನ್ನೂ 10 ವರ್ಷ ಆದ್ರೂ ಕೂಡ ನಾನು ಆಡ್ತೀನಿ ಅಂತ ಹೇಳಿದ್ರಲ್ಲ, ಇದು ಮೆಚ್ಕೊಳ್ಳೋವಂಥ ವಿಚಾರ. IPL ಆಗಿರಲಿ, ನ್ಯಾಷನಲ್ ಟೀಮ್ಗೆ ಆಗಿರಲಿ, ನಾನು ಮ್ಯಾಕ್ಸಿಮಮ್ ಎಷ್ಟು ನನ್ನ ಕೈಲಿ ಆಗುತ್ತೋ ಅಷ್ಟು ವರ್ಷನೂ ಕೂಡ ಆಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಇವಾಗಲೇ ಹೇಳಿದ್ದಾರೆ. ಇನ್ನೊಂದು 10 ವರ್ಷ ನಾನು ಆಡ್ತೀನಿ. ಇವಾಗ 10 ವರ್ಷ ಆಗಿದೆ ನನ್ನ ಕೆರಿಯರಲ್ಲಿ, ಇನ್ನೊಂದು 10 ವರ್ಷ ನಾನು ಆಡ್ತೀನಿ ಅಂತ ಹೇಳಿದ್ರಲ್ಲ, ಇದು ಒಂದು ಒಳ್ಳೆ ವಿಚಾರ. ಆ್ಯಂಡ್ ಎಲ್ಲ ಟ್ರೋಫೀಸ್ಗಳನ್ನೂ ಒಂದು ಸಲ ನೋಡಬೇಕು. ನಾನು ನನ್ನ ಕೆರಿಯರಲ್ಲಿ ಎಲ್ಲ ಟ್ರೋಫೀಸ್ನು ಇರಬೇಕು ಅಂತ ಆಸೆ ಪಡ್ತಾ ಇದ್ರಲ್ಲ, ಇದು ಕೂಡ ಎಲ್ಲರೂ ಕೂಡ ಅನ್ಕೊತಾರೆ. ಯಾರಿಗೆ ತಾನೇ ಅನ್ಸೋದಿಲ್ಲ ಲೈಫ್ ಟೈಮಲ್ಲಿ ICC ಟ್ರೋಫಿ, ICC ಟ್ರೋಫೀಸ್ಗಳು ಅಂದರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್, T20 ವರ್ಲ್ಡ್ ಕಪ್, ಚಾಂಪಿಯನ್ಸ್ ಟ್ರೋಫಿ, ODI ವರ್ಲ್ಡ್ ಕಪ್ಪು, ಸೊ ಎಲ್ಲ ಟ್ರೋಫೀಸು ಆ್ಯಂಡ್ IPL ಟ್ರೋಫಿ. ಸೊ ಇಷ್ಟು ಟ್ರೋಫಿಗಳನ್ನು ಕೂಡ ನಾನು ನೋಡಬೇಕು ಅಂತ ಅನ್ಕೊತಾ ಇದ್ದಾರೆ. ಆ್ಯಂಡ್ ಯಾರಿಗೆ ತಾನೇ ಆಸೆ ಇರೋದಿಲ್ಲ, ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ. ಅದರಲ್ಲಿ ಎಲ್ಲೋ ಕೆಲವು ಪ್ಲೇಯರ್ಸ್ಗಳಿಗೆ ಮಾತ್ರ ಇದು ಅಚೀವ್ ಆಗೋದಕ್ಕೆ ಆಗೋದು. ಲೆಜೆಂಡ್ರಿ ಕ್ರಿಕೆಟರ್ಸ್ಗಳು ಸುಮಾರು ಜನ ಇರ್ತಾರೆ. KL ರಾಹುಲ್ ಫಾರ್ ಎಕ್ಸಾಂಪಲ್ ತೊಗೊಬೋದು. ಲೆಜೆಂಡ್ರಿ ಫುಲ್ ಏನು ಹೆವಿ ದೊಡ್ಡ ಲೆಜೆಂಡಾ ಅಂತ ಹೇಳ್ಬೋದು. ಒಂದು ಥರ ನೋಡ್ತು ಅಂದರೆ KL ರಾಹುಲ್ ಒಂಥರ ಲೆಜೆಂಡ್. ಏನು ಹೆಂಗೆ ನೋಡೋಕೆ ಹೋಯ್ತು ಅಂತಂದರೆ, ಸ್ವಲ್ಪ ಜನಕ್ಕೆ ಅರ್ಥ ಆಗಿದ್ರೆ KL ರಾಹುಲ್ ಏನೋ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಅಷ್ಟೇ. ಒಂಥರ KL ರಾಹುಲ್ ಲೆಜೆಂಡ್ ಏನೋ, ಬಟ್ ಇವಾಗ ಸದ್ಯದ ಮಟ್ಟಿಗೆ ಅಷ್ಟೊಂದು ಫಾರ್ಮಲ್ಲಿ ಕಾಣಿಸ್ತಿಲ್ಲ ಅಷ್ಟೇ. ಬಟ್ ಒಂದು ಕಾಲದಲ್ಲಿ, ಒಂದು ಜಮಾನದಲ್ಲಿ KL ರಾಹುಲ್ ಅಂದರೆ ಎಲ್ಲ ನಡಕ ಉಟ್ಕೊಳ್ಳೋದು ಎಲ್ಲರಿಗೂ ಕೂಡ. ಸೊ KL ರಾಹುಲ್ ಇಷ್ಟಪಡ್ತಾ ಇದ್ದಾರೆ ಎಲ್ಲ ಟ್ರೋಫಿಗಳನ್ನು ಕೂಡ ಗೆಲ್ಲೋದಕ್ಕೆ. ಅದೇ ಹೇಳಿದ್ನಲ್ಲ, ಎಲ್ಲರಿಗೂ ಕೂಡ ಲೆಜೆಂಡ್ರಿ ಕ್ರಿಕೆಟರ್ಗಳಿಗೆ ಇದು ಫುಲ್ಫಿಲ್ ಆಗೋದಿಲ್ಲ. ಒಂದು ಟ್ರೋಫಿನೂ ಕೂಡ ಫುಲ್ಫಿಲ್ ಆಗೋದಿಲ್ಲ. ಸುಮಾರು ಕ್ರಿಕೆಟರ್ಸು ಈ ಥರ ಎಂಡ್ ಮಾಡಿದ್ರು ಅವರ ಕೆರಿಯರ್ನ. ಸೊ ಹೋಪ್ಫುಲಿ KL ರಾಹುಲ್ ಇನ್ನೂ ಒಂದು 10 ವರ್ಷ ಆಡ್ತೀನಿ ಅಂತ ಹೇಳಿರೋದ್ರಿಂದ, ಸೊ ಹೋಪ್ಫುಲಿ ಎಲ್ಲ ಟ್ರೋಫೀಸ್ಗಳನ್ನು ಕೂಡ ಅವ್ರು ಇರೋವಂಥ ಟೀಮಲ್ಲಿ ಸಿಗಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ. ಆ್ಯಂಡ್ IPL ವಿಚಾರಕ್ಕೆ ಬಂತು ಅಂತಂದರೆ, ಸ್ಟಾರ್ಟ್ ಮಾಡಿದ್ದೆ ನಾನು RCB ಇಂದ. ಆ್ಯಂಡ್ ಸನ್ರೈಸ್ ಹೈದರಾಬಾದ್ಗೆ ಹೋದೆ, ಮತ್ತೆ RCBಗೆ ಬಂದೆ, ಮತ್ತೆ ಪಂಜಾಬ್ ಕಿಂಗ್ಸ್ ಆ್ಯಂಡ್ LSG. ಸೊ ಎಲ್ಲ ಟೀಮ್ಗಳ ಬಗ್ಗೆನೂ ಮಾತಾಡಿದರೆ. ಇಲ್ಲಿ ಪ್ರಿಸೈಸಾಗಿ ಹೇಳಿರೋದೇನು ಅಂತಂದರೆ, ಆ ಇಂಟರ್ವ್ಯೂ ಅವ್ರು ಕೇಳಿದ ಕ್ವಶನು, ನೀವು ಇಷ್ಟು ವರ್ಷ ಆಡಿದ್ರಲ್ಲ IPL, ಇದರಲ್ಲಿ ನಿಮ್ಮ ಫೇವ್ರೆಟ್ ಫ್ರಾಂಚೈಸ್ ಯಾವುದು, ಅಂದರೆ ನಿಮಗೆ ನೆಮ್ಮದಿ ಕೊಟ್ಟಂಥ, ನಿಮಗೆ ಖುಷಿ ಕೊಟ್ಟಂಥ ಫ್ರಾಂಚೈಸ್ ಯಾವುದು ಅಂತ ಕೇಳಿದಾಗ, ನೀವು ಯಾವ ಫ್ರಾಂಚೈಸ್ ಆಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ ಇಟ್ಸ್ RCB ಅಂತ ಹೇಳಿದ್ದಾರೆ ಮಗ. ಇವಾಗಲೂ ಕೂಡ ನಾನು RCBಗೆ ಆಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವಾಗಲೂ ಕೂಡ ಅಷ್ಟೇ, ಈ ಹಿಂದೆ ಆಡಿರುವಂಥ ಫ್ರಾಂಚೈಸ್ಗಳೆಲ್ಲ ತೊಗೊಂಡು ನೋಡ್ತು ಅಂದ್ರೂ ನಾನು RCBಗೆ ಆಡಿದಷ್ಟು ಖುಷಿ ನನಗೆ ಬೇರೆ ಯಾವ ಫ್ರಾಂಚೈಸಲ್ಲೂ ಕೂಡ ಸಿಕ್ಕಿಲ್ಲ. ಹೋಪ್ಫುಲಿ ಈ ವರ್ಷವೂ ಕೂಡ ನಾನು RCBಗೆ ಆಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಆಪ್ಷನ್ ಗೊತ್ತಿಲ್ಲ, ಯಾರ ಕೈಲಿ ಬೇಕಾದ್ರೂ ಹೋಗ್ಬೋದು ನಾನು. ಬಟ್ ಆ್ಯಸ್ ಎ ಬೆಂಗಳೂರು ಬಾಯ್, ಆ್ಯಸ್ ಎ ಕನ್ನಡಿಗ, ನಾನು RCBಗೆ ಆಡೋದಕ್ಕೆ ಇಷ್ಟಪಡ್ತೀನಿ ಅಂತ ಪ್ರಿಸೈಸಾಗಿ ಹೇಳಿದ್ದಾರೆ ಮಗ ಇಂಟರ್ವ್ಯೂಲಿ. ಸೊ ಅವರಿಗೆ ಆಸೆ ಇದೆ RCBಗೆ ಆಡೋದಕ್ಕೆ. ಲಾಸ್ಟ್ ಮೆಗಾ ಆಕ್ಷನ್ ಆಯ್ತಲ್ಲ, LSC ಅವ್ರನ್ನ ಟ್ರೇಡ್ ಮಾಡೋದಲ್ಲ, ಅವಾಗಿತ್ತೋ ಇರಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಇವಾಗಂತೂ ಖಂಡಿತ KL ರಾಹುಲ್ಗೆ ಆಸೆ ಇದೆ. ಅದು RCBಗೆ ಪಿಕ್ ಆಗಬೇಕು ಅಂತಲೇ ಆಸೆ ಇದೆ ಮಗ. ಅದಕ್ಕೋಸ್ಕರನೇ ಇಂಟರ್ವ್ಯೂಲಿ RCB ಬಗ್ಗೆನೇ ಸ್ಟ್ರೆಸ್ ಮಾಡಿ, ಪಾಯಿಂಟ್ ಔಟ್ ಮಾಡಿ ಅವರು ಕ್ವಶನ್ ಕೇಳಿದರೆ, ಇವರು ಮಾತಾಡಿದರೆ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋದನ್ನೇ RCB 100% ಟಾರ್ಗೆಟ್ ಮಾಡೇ ಮಾಡ್ತಾರೆ ಅಂತ. ಸೊ ಇದು KL ರಾಹುಲ್ಗೂ ಕೂಡ ಒಂಥರ ಒಲವು ಬಂದಿದೆ, ಸಿಕ್ಕಾಪಟ್ಟೆ ಒಲವು ಬಂದಿದೆ RCB ಮೇಲೆ ಅಂತಂದರೆ. ಈ ಸೀಸನ್ನು ಯಾಕೋ ದೊಡ್ಡದಾಗಿ ಸೌಂಡ್ ಬರ್ತಾ ಇದೆ ಮಗ, KL ರಾಹುಲ್ ಬರೋ ಅಂಥದ್ದು ನಮ್ಮ RCBಗೆ. ಬಟ್ RCB ಸ್ವಲ್ಪ ದೊಡ್ಡದಾಗೆ ಕರುಣೆ ತೋರಿಸ್ಬೇಕಷ್ಟೇ ನಮ್ಮ ಕನ್ನಡಿಗರ ಮೇಲೆ, ನಮ್ಮ ಲೋಕಲ್ ಕನ್ನಡಿಗರ ಮೇಲೆ. ಏನು ಕನ್ನಡಿಗ ಅನ್ನೋ ಮಾತ್ರ ತಗೊಳ್ಬೇಕಾಗಿಲ್ಲ, ಅಷ್ಟು ಟ್ಯಾಲೆಂಟ್ ಇದೆ, ಅಷ್ಟು ಸ್ಕಿಲ್ ಇದೆ.
ಅದಕ್ಕೋಸ್ಕರ ತಗೊಳ್ಳೇಬೇಕು ನಾವು ಆರ್ ಸಿ ಬಿ ಅಂತ ನಾವು ಡಿಮ್ಯಾಂಡ್ ಮಾಡ್ತೀವಿ. ಆ್ಯಂಡ್ ಕ್ಯಾಪ್ಟನ್ಸಿ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ನೀವೇನಾದರೂ ಅಪ್ರೋಚ್ ಮಾಡ್ತೀರಾ, ನನಗೆ ಕ್ಯಾಪ್ಟನ್ಸಿ ಬೇಕು ಅಂತ ಕೇಳಿದ್ರೆ ಇಂಟರ್ವ್ಯೂರು ಇವ್ರು ಹೇಳಿರೋದು ಇಷ್ಟೇ, ನನ್ನ ಸ್ಕಿಲ್ ನೋಡಿ ನನಗೆ ಆ ಕೆಪಬಿಲಿಟಿ ಇದೆ ಅಂತ ನೋಡ್ಬಿಟ್ಟು ಯಾವ್ದಾದ್ರು ಒಂದು ಫ್ರಾಂಚೈಸ್ ನನಗೆ ಆ ಒಂದು ರೋಲ್ನ ಕೊಡೋದಕ್ಕೆ ರೆಡಿ ಆಗಿದೆ ಅಂತಂದರೆ ನಾನು ಆಕ್ಸೆಪ್ಟ್ ಮಾಡ್ಕೊತೀನಿ. ನಾನೇ ವಿ ಶುಡ್ ನಾಟ್ ಅಪ್ರೋಚ್ ಫ್ರಾಂಚೈಸ್ ಅಂತ ಅವರೇ ಹೇಳಿರೋದು. ನಾನೇ ಹೋಗ್ಬಿಟ್ಟು ಯಾವುದೇ ಫ್ರಾಂಚೈಸ್ನ ಕೇಳೋದಿಲ್ಲ, ಅಥವಾ ತೊಗೊಂಡಂಥ ಫ್ರಾಂಚೈಸ್ನ ನನಗೆ ಕ್ಯಾಪ್ಟನ್ಸಿ ಕೊಡಿ ಅಂತ ನಾನೇ ಕೇಳಲ್ಲ. ಅವ್ರ ಕೆಪಬಿಲಿಟಿ ಇದೆ ಅಂತ ಕೊಟ್ಟರು ಅಂತಂದರೆ, ನಾನು ನಂಬಿಟ್ಟು ಕೊಟ್ಟರು ಅಂತಂದರೆ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದರೆ. ಆ್ಯಂಡ್ ರೋಲ್ ವಿಚಾರದಲ್ಲೂ ಅಷ್ಟೇ, ನೀವು ಓಪನರೇ ಆಗಬೇಕಾ, IPL ಓಪನರೇ ಆಗಬೇಕಾ, ಅಥವಾ ಮಿಡ್ಲ್ ಆರ್ಡರ್ ಆಡ್ತೀರಾ, ಲೋವರ್ ಮಿಡ್ಲ್ ಆರ್ಡರ್ ಆಡ್ತೀರಾ ಅಂತ ಕೇಳಿದಾಗ ನಾನೊಂಥರ ಫ್ಲೋಟರ್ ಇದ್ದಂಗೆ, ಯಾರು ಹೆಂಗೆ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ವಿಕೆಟ್ ಕೀಪರ್ ಬ್ಯಾಟರ್ ಆಗೂ ಆಡ್ತೀನಿ, ಆ್ಯಂಡ್ ಆ್ಯಸ್ ಎ ಫೀಲ್ಡರ್ ಆಗೂ ಕೂಡ ಆಡ್ತೀನಿ, ಯಾವ ಪೊಸಿಷನ್ ಬೇಕಾದ್ರೂ ಆಡ್ತೀನಿ. ಓಪನಿಂಗ್ ಶಾಟ್ ಕೊಟ್ಟರು ಓಕೆ, ಯಾವ ಶಾಟ್ ಕೊಟ್ಟರು ಓಕೆ. ನಾನೊಂಥರ ಫ್ಲೋಟರ್ ಅಂತ ಅವ್ರು ಹೇಳಿದ್ರೆ, ಸಿಕ್ಕಾಪಟ್ಟೆ ಫ್ಲೆಕ್ಸಿಬಲ್ ಆಗಿದ್ದೀನಿ ಅಂತ. ಇದು ಸುಮಾರು ಜನ ಇರೋದಿಲ್ಲ. ಏನು ಆಲ್ಮೋಸ್ಟ್ ಈ ಥರ ಪ್ಲೇಯರ್ಗಳು ಸಿಗೋದೇ ರೇರ್ ಹೋಗೋರು. ಫ್ಲೆಕ್ಸಿಬಲ್ ಆಗಿ ನೀನು 1ರಿಂದ ಆಲ್ಮೋಸ್ಟ್ 7ನೇ ಸ್ಥಾನದವರೆಗೂ ಎಲ್ಲಿ ಕೊಟ್ಟರು ಆಡ್ತೀಯ ಅಂತಂದರೆ, ಆ್ಯಂಡ್ ವಿಕೆಟ್ ಕೀಪಿಂಗು ಬೇಕಾದ್ರೆ ವಿಕೆಟ್ ಕೀಪಿಂಗು ಮಾಡಿದೆ ಅಂತಂದರೆ, ಆಮೇಲೆ ಬೇಕಾದ್ರೆ ಫೀಲ್ಡಿಂಗು ಮಾಡ್ತೀಯ ಅಂತಂದರೆ, ಈ ಥರ ಫ್ಲೆಕ್ಸಿಬಿಲಿಟಿ ಯಾರು ಕೊಡ್ತಾರೆ ಮಗ? ಫಸ್ಟು ಆರ್ ಸಿ ಬಿಲಿದ್ದೆ, ಸನ್ರೈಸ್ ಹೈದರಾಬಾದ್ಗೆ ಹೋದೆ, ಆಮೇಲೆ ಮತ್ತೆ 2015-16 ಆರ್ ಸಿ ಬಿಗೆ ಬಂದೆ. ಸೊ ಈ ಇಯರ್ಸ್ಗಳು ಸಿಕ್ಕಾಪಟ್ಟೆ ನನಗೆ, ಅಲ್ಲಿಂದನೇ ನನಗೆ ಒಂಥರ ಕಿಕ್ ಸ್ಟಾರ್ಟ್ ಸಿಕ್ಕಿದ್ದು 2015-2016 ಇತ್ತು. ಸೊ ಅಲ್ಲಿಂದ ನಾನು ಒಂಥರ ಇಲ್ಲ, ನನ್ನ T20 ಕೂಡ ನಾನು ಅವ್ರದ್ದು ಒಂಥರ ಸಿಕ್ಸ್ ಹೊಡೆಯೋದು ಮತ್ತು ಪವರ್ ಹಿಟ್ಟಿಂಗು, ಸೊ ಇದೆಲ್ಲ ಅವರ ಸ್ಟ್ರೆಂತ್ ಆಗಿರಲಿಲ್ವಂತೆ, ನ್ಯಾಚುರಲ್ ಗೇಮ್ ಆಗಿರಲಿಲ್ವಂತೆ. ಬಟ್ 2015 ಆ್ಯಂಡ್ 2016 ಏನಿತ್ತು ಅಂದರೆ, ಅವ್ರಿಗೆ ಒಂಥರ ಇಲ್ಲ, ನಾನು T20 ಕೂಡ ಕೇಪಬಲ್ ಇದ್ದೀನಿ, ಸಿಕ್ಕಾಪಟ್ಟೆ ನನಗೆ ಟ್ಯಾಲೆಂಟ್ ಇದೆ, ಸ್ಕಿಲ್ ಇದೆ ಅಂತ ಅವ್ರಿಗೆ ಅನ್ನಿಸ್ತಂತೆ ನಾವು ಆರ್ ಸಿ ಬಿಲಿ ಆಡಬೇಕಾದ್ರೆ. ಆ್ಯಂಡ್ 2016 ಬಗ್ಗೆ ಮಾತಾಡಿದರೆ, ಇದಕ್ಕಿಂತ ಒಂದು ಸೀಸನ್ನು ಕೇಳ್ಕೊಳಕ್ಕಾಗ್ತಿತ್ತು ಆರ್ ಸಿ ಬಿ ಫ್ಯಾನ್ಸ್ಗಳು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಫೈನಲ್ಸು, ಸೊ ಅದೇನಾದ್ರು ಗೆದ್ದಿತ್ತು ಅಂತಂದರೆ ಸಾಕಾಗಿರೋದು, ಒಂದು ಹಿಸ್ಟ್ರಿ ಬರ್ದಂಗೆ ಇರೋದು. ಬಟ್ ಅದಾಗಲಿಲ್ಲ. ಅದಾದಮೇಲೆ ಬಂದ್ಬಿಟ್ಟು ನಾವು ಮಾತಾಡ್ಕೊಂಡ್ವಿ ಡ್ರೆಸ್ಸಿಂಗ್ ರೂಮಲ್ಲಿ, ಸಿಕ್ಕಾಪಟ್ಟೆ ಮಾತಾಡ್ಕೊಂಡ್ವಿ. ಒಬ್ಬರನ್ನೋ ನಿಂತ್ಕೊಂಡು ಆಡಿತ್ತು ಅಂತಂದರೆ ಆ ಮ್ಯಾಚ್ನ, ಒಬ್ಬರೇನೋ ಕಚ್ಕೊಂಡಿತ್ತು ಅಂತಂದರೆ, ಒಬ್ಬರು ಏನಾರು ಫಾಲ್ಟ್ನ ಒಂಥರ ಫಾಲ್ ಶಾಟ್ಗಳನ್ನ ಇಂಡ್ಯೂಸ್ ಮಾಡಿರಲಿಲ್ಲ ಅಂತಂದಿದ್ರೆ ಗೆದ್ಬಿಡ್ತಿದ್ವಲ್ಲ, ನಾವು ಆರಾಮಾಗಿ ಗೆದ್ಬಿಡ್ತಿದ್ವಲ್ಲ. ಸೊ ಅನ್ಯಾಯವಾಗಿ ಹೋಗ್ಬಿಟ್ವಲ್ಲ ಅನ್ನೋ ಥರ ಸಿಕ್ಕಾಪಟ್ಟೆ ಇವಾಗಲೂ ಒಂಥರ ಬೇಜಾರಾಗುತ್ತೆ ಅಂತ ಹೇಳಿದರೆ 2016 ನೆನೆಸ್ಕೊಂತು ಅಂತಂದರೆ. ಸೊ ಆರ್ ಸಿ ಬಿ ಹೋಪ್ಫುಲಿ ಪಿಕ್ ಮಾಡುತ್ತೆ ಅಂತಲೂ ಕೂಡ, ಪಿಕ್ ಮಾಡ್ಬೋದು ಅನ್ನೋ ಥರನೂ ಕೂಡ ಇವ್ರು ಹೇಳಿದ್ದಾರೆ. ಬಟ್ ಆರ್ ಸಿ ಬಿ ಪಿಕ್ ಮಾಡಲೇಬೇಕು, ಆರ್ ಸಿ ಬಿ ನನ್ನ ಬಿಡ್ ಮಾಡ್ಬಿಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಏನು ಹೇಳಿಲ್ಲ. ಒಟ್ನಲ್ಲಿ ಪಿಕ್ ಮಾಡೋ ಸಾಧ್ಯತೆ ಇದೆ ಅನ್ನೋ ಥರನೇ ಉತ್ತರ ಕೊಟ್ಟಿದ್ದಾರೆ ಅವ್ರು ಹೇಳೋದು ನೋಡ್ತು ಅಂತಂದರೆ. ಸೊ ಹೋಪ್ಫುಲಿ ಇದೆಲ್ಲ ನೋಡ್ತು ಅಂತಂದರೆ KL ರಾಹುಲ್ ಸಿಕ್ಕಾಪಟ್ಟೆ ಒಲವು ತೋರಿಸ್ತಾ ಇರೋದು ನಮ್ಮ ಆರ್ ಸಿ ಬಿ ಬಗ್ಗೆ ಆ್ಯಂಡ್ ಆರ್ ಸಿ ಬಿ ಫ್ಯಾನ್ಸ್ಗಳ ಬಗ್ಗೆ ಎಲ್ಲ ನೋಡ್ತು ಅಂತಂದರೆ. ಬೆಂಗಳೂರು ಬಗ್ಗೆ, ನಾನು ಬೆಂಗಳೂರವನಾಗ್ಬಿಟ್ಟು ಬೆಂಗಳೂರಿಗೆ ಆಡೋದಕ್ಕೆ ಇಷ್ಟ ಅಂತ ಬೇರೆ ಹೇಳಿದ್ದಾರೆ. ಸೊ ಹೋಪ್ಫುಲಿ ಬೇರೆ ಫ್ರಾಂಚೈಸ್ಗಳು ಕೂಡ ಬಿಡ್ ಮಾಡ್ತಾರೆ. ಏನು ಆರ್ ಸಿ ಬಿ ಅವರು ಬಂದ್ಬಿಟ್ಟು ಎತ್ತಾಕೊಂಡ್ಬಿಡೋದಕ್ಕೆ ಇದನ್ನು ಟ್ರೇಡ್ ಅಲ್ಲ. ಅವ್ರು ಹೇಳಿರೋದು ಇಷ್ಟೇ, ಮಗ ಯಾವುದೇ ಫ್ರಾಂಚೈಸ್ಗೆ ಹೋದ್ರೂ ಕೂಡ ಜೀವ ಕೊಟ್ಟು ಆಡ್ತೀನಿ ಅಷ್ಟೇನೆ. ಬಟ್ ಆರ್ ಸಿ ಬಿ ಬೆಂಗಳೂರನ್ನು ಬಿಡ್ ಮಾಡಿ ತೊಗೊಂತಂದರೆ ಖುಷಿಯಾಗಿರ್ತೀನಿ. ಇದು ಆಪ್ಷನ್ ಏನು ಹೇಳೋದಕ್ಕಾಗೋದಿಲ್ಲ, ಯಾರು ಬೇಕಾದ್ರೂ ಬಿಡ್ ಮಾಡ್ಬೋದು ಅನ್ನೋ ಥರ ಹೇಳಿದ್ದಾರೆ ಮಗ. ಆ್ಯಂಡ್ LSG-ಯಿಂದ ಅವ್ರು ಈಚೆ ಬರೋದಕ್ಕೆ ಇದೇ ಮೇನ್ ರೀಸನ್ ಅಂತಲೂ ಕೂಡ ಹೇಳಿದ್ದಾರೆ. ಏನು ಅಂತಂದರೆ ಫ್ರೀಡಮ್ ಇರಲಿಲ್ವಂತೆ ಅವರಿಗೆ. ಫಸ್ಟ್ 2 ಸೀಸನ್ ಫ್ರೀಡಮ್ ಕೊಟ್ಟಿದ್ರಂತೆ, ಅಂದರೆ ಗಂಭೀರ್ ಮತ್ತು ಆ್ಯಂಡಿ ಫ್ಲವರ್ಸು ಇದ್ದಾಗ ಅವ್ರಿಗೆ ಫ್ರೀಡಮ್ ಇತ್ತಂತೆ. ಲಾಸ್ಟ್ ಸೀಸನ್ ಅಷ್ಟೊಂದು ಫ್ರೀಡಮ್ ಇರಲಿಲ್ಲ ನನಗೆ, ಫ್ಲೆಕ್ಸಿಬಿಲಿಟಿ ಇರಲಿಲ್ಲ. ಆ್ಯಂಡ್ ಡ್ರೆಸ್ಸಿಂಗ್ ರೂಮ್ ಒಂದು ಏನಿದೆ ಎನ್ವೈರನ್ಮೆಂಟ್ ಏನಿದೆ ಅದನ್ನು ಸಿಕ್ಕಾಪಟ್ಟೆ ಮೆಸ್ಟಪ್ ಮಾಡಿಬಿಟ್ಟಿದ್ರು ಲಾಸ್ಟ್ ಸೀಸನ್ನು ಅನ್ನೋ ಥರ ಹೇಳಿದ್ದಾರೆ. ಅಂದರೆ ಇವಾಗ CSK ಆಗಿರಲಿ, ಮುಂಬೈ ಆಗಿರಲಿ, ಅಲ್ಲ ಗುಜರಾತ್ ಟೈಟನ್ಸ್ ಆಗಿರಲಿ, ಸೊ ಈ 2 ಫ್ರಾಂಚೈಸ್ನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೋತ್ರು ಗೆದ್ರು ಮ್ಯಾಟರ್ ಆಗೋದಿಲ್ಲ ಅವ್ರಿಗೆ. ಡ್ರೆಸ್ಸಿಂಗ್ ರೂಮ್ ಎನ್ವೈರನ್ಮೆಂಟ್ ಯಾವ ಥರ ಇಟ್ಟಿರ್ತಾರೆ ಅಂತಂದರೆ ಕಾಮ್ ಆ್ಯಂಡ್ ಕೂಲಾಗಿ ಇಟ್ಟಿರ್ತಾರೆ. ಸೊ ಆ ಥರ ಬೇಕು ನನಗೆ ಅಂತ ಹೇಳಿದ್ದಾರೆ. ಅಂದರೆ ಆರ್ ಸಿ ಬಿನೇ ತಗೊಂಡು ಏನು ಹೇಳಿಲ್ಲ. ಒಟ್ಟಲ್ಲಿ ಡ್ರೆಸ್ಸಿಂಗ್ ರೂಮ್ ಎನ್ವೈರನ್ಮೆಂಟು ಅವರಿಗೆ ಮುಖ್ಯ. ಸೋತ್ರು ಗೆದ್ರು ಬ್ಲೇಮ್ ಮಾಡೋದು, ಜಗಳ ಆಡೋದು, ಸೊ ಇದೇ ಬೇಸಿಕಲಿ ಆಗಿದ್ದು ಲಾಸ್ಟ್ ಸೀಸನ್ನು. ಅವ್ರ ಓನರ್ ಬಾಯಿಗೆ ಬಂದಂಗೆ ಬೈದು ಅದು ಇದೆಲ್ಲ ಸೀನ್ಗಳೆಲ್ಲ ಆಗಿತ್ತು. ಆ್ಯಂಡ್ KL ರಾಹುಲ್ ಸ್ವಲ್ಪ ಕೆಳಗಡೆನೆ ಕಾಣಿಸ್ಕೊಂಡಿದ್ರು ಆ ಮೂಮೆಂಟಲ್ಲಿ. ವಿ ಶುಡ್ ಮೂವ್ ಆನ್, ಈ ಥರ ಎಲ್ಲ ಆದಮೇಲೆ ಅಂತ ಹೇಳ್ಬಿಟ್ಟು ಮೂವ್ ಆನ್ ಆಗ್ಬಿಟ್ಟು ಈಚೆ ಕಡೆ ಬಂದಿದ್ದಾರೆ. ಸೊ ಹೋಪ್ಫುಲಿ ನೋಡೋಣ, KL ರಾಹುಲಿನ ಆರ್ ಸಿ ಬಿ ಆಗುವಂಥ ಸಾಧ್ಯತೆ ಇದೆ. ಆರ್ ಸಿ ಬಿಗೆ ಬರೋದಕ್ಕೆ KL ರಾಹುಲ್ ಸಿಕ್ಕಾಪಟ್ಟೆ ಒಲವು ತೋರಿಸ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಆರ್ ಸಿ ಬಿ ಬಿಡ್ ಮಾಡ್ಬಿಟ್ಟು ಅವ್ರ ಅಜ್ಜಿ ಪಣ ತೊಟ್ಟು ತಗೋಬೇಕು ಅಷ್ಟೇನೆ ಇಲ್ಲಿ. ಇವಾಗ KL ರಾಹುಲ್ ಇಲ್ಲಮ್ಮ ನಾನು ಹಂಗೆ ಹಿಂಗೆ ಅಂತ ನನಗೇನು ಅಂತ ಇದೇನಿಲ್ಲ, ನಾನು ಬೆಂಗಳೂರಲ್ಲಿ ಆಡಬೇಕು, ನನಗೆ ಬೆಂಗಳೂರಿಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋದೇನು ಇಲ್ಲ ನನಗೆ. ಯಾವ ಟೀಮ್ ತಗೊಂಡ್ರು ಹೋಗ್ತೀನಿ ಅನ್ನೋ ಥರ. ಹೌದು, ಯಾವ ಟೀಮ್ ತಗೊಂಡ್ರು ಹೋಗಲೇಬೇಕು. ಬಟ್ ಇಲ್ಲಿ ಆರ್ ಸಿ ಬಿ ಕಡೆ ಒಲವು ತೋರಿಸ್ತಾ ಇದ್ದಾರೆ ಅವ್ರು ಆಪ್ಷನಲ್ಲಿ ಹೋಪ್ಫುಲಿ ಇವ್ರು ಬಿಡ್ ಮಾಡಿ ತೊಗೊಳ್ಳೋ ಸಾಧ್ಯತೆ ಇದೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.